ಹಾಯ್ ಫ್ರೆಂಡ್ಸ್, ಇವ್ರು ಯಾರಂತ ಗೊತ್ತಲ್ವಾ? ನನ್ನ ಪ್ರೀತಿಯ ಯಜಮಾನರು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಓಕೆನಾ ಫ್ರೆಂಡ್ಸ್? ನೋಡಿ, ನಾವು ಹೋಗೋ ದಾರಿಲಿ ಎಳ್ನೀರು ಕಾಣಿಸ್ತವೆ. ಸರಿ, ಎಳ್ನೀರು ಕುಡಿದ್ವಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಎಳ್ನೀರು. ಆದ್ದರಿಂದ ಎಳ್ನೀರು ಕುಡಿದ್ವಿ. ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇವರು ನನ್ನ ಪ್ರೀತಿಯ ಅಮ್ಮ. ಓಕೆನಾ? ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಓಕೆನಾ ಫ್ರೆಂಡ್ಸ್? ನೋಡಿ, ಅಮ್ಮ ಮನೆಯಲ್ಲಿ ಯಾವ್ಯಾವ ಥರ ಗಿಡಗಳಿದ್ದಾವೆ, ಪ್ಲ್ಯಾಂಟ್ಸ್ ಯಾವ್ಯಾವ ಥರ ಇದ್ದಾವೆ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಾಕಡ ಗಿಡ. ಗಿಡದ ತುಂಬ ಹೂವು ಬಿಟ್ಬಿಟ್ಟಿದೆ ಅಲ್ವಾ? ಕಾಕಡ ಹೂವು ಯಾರಿಗೆಲ್ಲ ಇಷ್ಟ ಹೇಳಿ. ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸು. ನೋಡಿ, ಇದು ಬ್ರಹ್ಮಕಮಲದ ಎಲೆ. ಓಕೆನಾ? ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಬ್ರಹ್ಮಕಮಲದ ಎಲೆ. ಇದು ದಾಸವಾಳದ ಹೂವು. ಇದು ವಿಳೆದೆಲೆ. ತುಂಬ ಚೆನ್ನಾಗಿದೆ ಅಲ್ಲ ವಿಳೆದೆಲೆ? ಹೇಗಿದೆ ಪ್ಲ್ಯಾಂಟ್ಸು ಕಮೆಂಟ್ ಮಾಡಿ. ಓಕೆನಾ? ನೋಡಿ, ಇದು ಜಾಜಿ ಹೂವು. ಯಾರಿಗೆಲ್ಲ ಗೊತ್ತು ಜಾಜಿ ಹೂವು? ಇದು ಮನಿ ಪ್ಲ್ಯಾಂಟ್. ಓಕೆ, ಮೊಗ್ಗು, ಜಾಜಿ ಮೊಗ್ಗು ಅದು. ನೋಡಿ, ಬ್ರಹ್ಮಕಮಲದ ಎಲೆಯಲ್ಲಿ ಮೊಗ್ಗು ಬಿಟ್ಟಿದೆ. ನೋಡಿ, ಬ್ರಹ್ಮಕಮಲದ ಎಲೆ ಎಷ್ಟು ಚೆನ್ನಾಗಿ ಚಿಗುರಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಬ್ರಹ್ಮಕಮಲದ ಎಲೆ. ನೋಡಿ, ಬ್ರಹ್ಮಕಮಲದ ಎಲೆಯಲ್ಲಿ ಮೊಗ್ಗು, ಹೂವಿನ ಮೊಗ್ಗು. ಬ್ರಹ್ಮಕಮಲದ ಹೂವು ಮೊಗ್ಗೆಲ್ಲ ಬಿಟ್ಟಿದೆ ನೋಡಿ. ದಾಸವಾಳದ ಹೂವು ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ? ವಿಳೆದೆಲೆನೂ ತುಂಬ ಚೆನ್ನಾಗಿದೆ. ವಿಳೆದೆಲೆ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೋಡಿ, ಇಲ್ಲಿ ಮಾವಿನ ಗಿಡ ಚೆನ್ನಾಗಿದೆ ಅಲ್ವಾ? ಇದು ತುಳಸಿ ಗಿಡ. ಓಕೆ, ಗಿಡಗಳನ್ನ ಬೆಳೆಸೋದ್ರಿಂದ ಒಳ್ಳೆ ಗಾಳಿ, ಆಮ್ಲಜನಕ ಕೊಡುತ್ತೆ. ಪ್ಲ್ಯಾಂಟ್ಸು ಒಳ್ಳೆಯ ಆಕ್ಸಿಜನ್ ಕೊಡುತ್ತೆ. ಓಕೆನಾ? ಆದ್ದರಿಂದ ದಯವಿಟ್ಟು ಗಿಡಗಳನ್ನ ಬೆಳೆಸಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಓಕೆನಾ ಫ್ರೆಂಡ್ಸ್? ಪ್ಲ್ಯಾಂಟ್ಸ್ ಎಲ್ಲ ಹೇಗಿದೆ ಹೇಳಿ. ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲ್ಯಾಂಟ್ಸ್ ಎಲ್ಲ ಹೇಗಿದೆ, ಗಿಡಗಳು ಹೇಗಿದೆ, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ಓಕೆನಾ? ತುಳಸಿ ಗಿಡ ನೋಡಿ ಹೇಗಿದೆ, ಶ್ರೀ ತುಳಸಿ ಇದು. ಓಕೆನಾ ಫ್ರೆಂಡ್ಸ್? ತುಂಬ ಚೆನ್ನಾಗಿದ್ದಾವಲ್ವ ಗಿಡಗಳು. ನೋಡಿ, ಜಾಜಿ ಹೂವು ಹೇಗಿದೆ, ಸೂಪರಾಗಿದೆ ಜಾಜಿ ಹೂವು. ಇದು ಬ್ರಹ್ಮಕಮಲದ ಎಲೆ, ಬ್ರಹ್ಮಕಮಲ ಗಿಡದ ಎಲೆ. ಓಕೆನಾ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಗಿಡಗಳು. ಇದು ಮಂಗಾರ ಬಳ್ಳಿ ಅಂದ್ಬಿಟ್ಟು, ಇದು ಮೂಳೆಗೆ ತುಂಬಾ ಒಳ್ಳೆಯದು. ಓಕೆನಾ? ಯಾರಿಗೆಲ್ಲ ಗೊತ್ತು ಮಂಗಾರ ಬಳ್ಳಿ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಂಗಾರ ಬಳ್ಳಿ ಅಲ್ವಾ? ಬ್ರಹ್ಮಕಮಲದ ಹೂವಿನ ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಬ್ರಹ್ಮಕಮಲದ ಹೂವು. ಇನ್ನೇನು ಹೂವು ಬಿಡ್ತಾ ಇದೆ, ಮೊಗ್ಗು ಆಗಿದೆ, ಅರಳುತ್ತೆ ಹೂವು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನನಗಂತೂ ಗಿಡಗಳನ್ನ ಬೆಳೆಸೋದು ತುಂಬಾ ಇಷ್ಟ. ಓಕೆ, ನೋಡಿ, ಜಾಜಿ ಹೂವು ಸೂಪರಾಗಿದೆ ಅಲ್ವಾ? ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ಬೇಕಂದ್ರೆ ತುಂಬ ಇಷ್ಟ ನನಗೆ. ನೋಡಿ, ತುಳಸಿ ಗಿಡ ಹೇಗಿದೆ, ಇದು ಶ್ರೀ ತುಳಸಿ. ಓಕೆನಾ? ಮನಿ ಪ್ಲ್ಯಾಂಟು ಚೆನ್ನಾಗಿದೆಯಾ? ಮನಿ ಪ್ಲ್ಯಾಂಟ್
ದಾಸವಾಳದ ಗಿಡ ಮತ್ತು ಹೂವು ನೋಡಿ ಹೇಗಿದೆ. ದಾಸವಾಳದ ಹೂವು ಚೆನ್ನಾಗಿದೆ ಅಲ್ವಾ. ಜಾಜಿ ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ಜಾಜಿ ಹೂವು ನೋಡಿ. ಬ್ರಹ್ಮಕಮಲದ ಎಲೆಯಲ್ಲಿ ಮೊಗ್ಗು, ಹೂವಿನ ಮೊಗ್ಗು. ಇದು ಬ್ರಹ್ಮಕಮಲದ ಎಲೆ. ಹೇಗಿದೆ ಪ್ಲ್ಯಾಂಟ್ಸ್. ಗಿಡಗಳನ್ನ ಬೆಳೆಸ್ಬೇಕು ಫ್ರೆಂಡ್ಸ್. ಪ್ಲ್ಯಾಂಟ್ಸ್ ಬೆಳೆಸೋದ್ರಿಂದ ಒಳ್ಳೆ ಆಮ್ಲಜನಕ, ಆಕ್ಸಿಜನ್ ಸಿಗುತ್ತೆ. ಓಕೆನಾ. ಆದ್ದರಿಂದ ಎಲ್ಲರೂ ಗಿಡಗಳನ್ನ ಬೆಳೆಸಿ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಓಕೆನಾ. ಒಳ್ಳೆ ಗಾಳಿ ಸಿಗುತ್ತೆ ಗಿಡಗಳನ್ನ ಬೆಳೆಸೋದ್ರಿಂದ. ಒಳ್ಳೆ ವಾತಾವರಣ ಇರುತ್ತೆ ನೋಡಿ. ಬ್ರಹ್ಮಕಮಲದ ಎಲೆ ತುಂಬ ಸಖತ್ತಾಗಿ ಬಿಟ್ಟಿದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇದು ಅಮ್ಮ ಮನೆಯಲ್ಲಿರುವ ದೇವರ ಮನೆ. ಓಕೆನಾ. ನಮ್ಮಮ್ಮ ಮನೆಯಲ್ಲಿ ಇರುವ ದೇವರ ಮನೆ ಚೆನ್ನಾಗಿದೆಯಾ, ಹೇಗಿದೆ? ಓಕೆ ಫ್ರೆಂಡ್ಸ್, ಈ ರೀತಿ ಒಮ್ಮೆ ಮಾಡಿ ನೋಡಿ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆನಾ. ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಏನಂತ ಹೇಳ್ತೀನಿ ನೋಡಿ. ಈ ರೀತಿ ಮಣ್ಣಿನ ದೀಪದಲ್ಲಿ ಕಲ್ಲುಪ್ಪು ಹಾಕಿಡಬೇಕು. ಓಕೆನಾ. ಅರಶಿನ ಕುಂಕುಮ ಹಚ್ಚಿಬಿಟ್ಟು ದೀಪಕ್ಕೆ. ಓಕೆನಾ ಫ್ರೆಂಡ್ಸ್. ಕಲ್ಲುಪ್ಪೆ ಹಾಕ್ಬೇಕಾಯ್ತಾ. ಅರಿಶಿನ ಕುಂಕುಮ ಹಚ್ಬಿಟ್ಟು ದೀಪದ ಕೆಳಗೆ ಪ್ಲೇಟ್ ಇಡ್ತೀವಲ್ವ, ಅದಕ್ಕೆ ಕೂಡ ಅರಿಶಿನ ಕುಂಕುಮ ಹಚ್ಚಿ ಮನೆಯ ಮುಂಬಾಗಿಲು ಎಂಟ್ರೆನ್ಸು ಉದಾಸ್ಲಿಗೆ ಹೊಸ್ತಿಲಲ್ಲಿ ಇಡಬೇಕು. ಓಕೆನಾ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ. ಉಪ್ಪಿನ ದೀಪ ಇಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಎಡಗಡೆ ಒಂದು ಉಪ್ಪಿನ ದೀಪ, ಹಾಗೆ ಬಲಗಡೆ ಒಂದು ಉಪ್ಪಿನ ದೀಪ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು. ಓಕೆನಾ. ಇನ್ನೂ ಇದೆ, ಹೇಳ್ತೀನಿ ರೀ. ವಿಡಿಯೋ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆನಾ. ನೋಡಿ, ಗಿಡಗಳನ್ನ ಬೆಳೆಸಿ. ನಾನು ನಮ್ಮ ಮನೆಯ ಮುಂದೆ ಗಿಡಗಳನ್ನ ಬೆಳೆಸಿದ್ದೀನಿ ನೋಡಿ. ಹಾಗೆ ಇದಕ್ಕೆ ಹೂವನ್ನು ಇಡಬೇಕು. ಓಕೆ. ಇನ್ನೂ ಇದೆ ಹೇಳ್ತೀನಿ ರೀ. ವೆಯ್ಟ್. ಮನೆಯ ಎಂಟ್ರೆನ್ಸಲ್ಲೇ ಇಡಬೇಕು, ಹೊಸ್ತಿಲಲ್ಲಿ. ಎಡಗಡೆ ಒಂದು ಉಪ್ಪಿನ ದೀಪ, ಬಲಗಡೆ ಒಂದು ಉಪ್ಪಿನ ದೀಪ. ಈ ರೀತಿ ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಓಕೆ. ಮತ್ತು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ನೋಡಿ ಹಾಲನ್ನು ಇಟ್ಟಿದ್ದೀನಿ. ಓಕೆ ನೋಡಿ. ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ನೋಡಿ. ಎಡಗಡೆ ಅರಿಶಿಣದ ನಿಂಬೆಹಣ್ಣು, ಬಲಗಡೆ ಕುಂಕುಮದ ನಿಂಬೆಹಣ್ಣು. ಅಂದರೆ ಒಂದು ನಿಂಬೆಹಣ್ಣನ್ನು ಹಚ್ಚಿಬಿಟ್ಟು ಅರ್ಧ ಹೋಳು ಎಡಗಡೆ ಇಡಬೇಕು, ಇನ್ನು ಅರ್ಧ ಹೋಳು ಬಲಗಡೆ ಇಡಬೇಕು. ಎಡಗಡೆ ಇಟ್ಟಿರೋ ನಿಂಬೆಹಣ್ಣಿನ ಹೋಳಿಗೆ ಅರಿಶಿಣ ಹಚ್ಚಬೇಕು, ಬಲಗಡೆ ಇಟ್ಟಿರೋ ನಿಂಬೆಹಣ್ಣಿನ ಹೋಳಿಗೆ ಕುಂಕುಮ ಹಚ್ಚಬೇಕು. ಓಕೆನಾ. ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ, ಓಕೆನಾ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಮಾಡಿ ನೋಡಿ. ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆನಾ.
ಓಕೆ ವೀಕ್ಷಕರೇ, ನೋಡಿ ಆಷಾಢ ಮಾಸದಲ್ಲಿ ಮೆಹಂದಿ ಹಚ್ಕೋಬೇಕು ಅಂತಾರಲ್ವ, ಆದ್ದರಿಂದ ನಾನು ಆಷಾಢ ಮಾಸದಲ್ಲಿ ಮೆಹಂದಿ ಹಚ್ಕೊತೀನಿ. ಹೇಗೆ ಕಲರ್ ಹೇಗೆ ಬರುತ್ತೆ ಅಂದ್ಬಿಟ್ಟು 2 ವಸ್ತು ಇದ್ದರೆ ಸಾಕು, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆ ವಸ್ತು ಏನಂತ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಸಿಂಪಲಾಗೆ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ ಫ್ರೆಂಡ್ಸ್? ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 2 ವಸ್ತು ಇದ್ದರೆ ಸಾಕು, ಮೆಹಂದಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೆಹಂದಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹೌದು, ಆಷಾಢ ಮಾಸದಲ್ಲಿ ಮೆಹಂದಿ ಹಚ್ಕೋಬೇಕು ಅಂತಾರಲ್ವಾ, ಕಾರಣ ಏನಂತ ಗೊತ್ತಿದ್ರೆ ತಿಳಿಸಿ, ಓಕೆನಾ? ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ನೆಕ್ಸ್ಟು ಅಡಿಕೆ ತೊಗೊಂಡಿದ್ದೀನಿ, ಓಕೆನಾ? 2 ವಸ್ತು ಇದ್ದರೆ ಮೆಹಂದಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ, ಕಲರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಅಡಿಕೆ ಪುಡಿ ಮಾಡ್ಕೊತಾ ಇದ್ದೀನಿ, ಓಕೆನಾ? ಚೆನ್ನಾಗಿ ಅಡಿಕೆನ ಪುಡಿ ಮಾಡ್ಕೋಬೇಕು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಗೋರಂಟಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮಿಕ್ಸಿ ಜಾರಿಗೆ ಮೆಹಂದಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ವಾಶ್ ಮಾಡುವಾಗಲೇ ಕಲರ್ ಹೇಗೆ ಬಿಟ್ಕೊಂಡಿದೆ ಮೆಹಂದಿ ಸೊಪ್ಪಲ್ಲಿ ಅಲ್ವಾ, ಕಲರ್ ಇನ್ನೆಷ್ಟು ಚೆನ್ನಾಗಿ ಬರ್ಬೋದು ಹೇಳಿ. ನೆಕ್ಸ್ಟು ಹುಣಸೆ ಹಣ್ಣನ್ನು ತೊಗೊತಾ ಇದ್ದೀನಿ, ಓಕೆನಾ? ಅದು ವಾಶ್ ಮಾಡೇ ತೊಗೊತಾ ಇದ್ದೀನಿ ಹುಣಸೆ ಹಣ್ಣು. ನೆಕ್ಸ್ಟು ಪುಡಿ ಮಾಡಿರುವ ಅಡಿಕೆ ತೊಗೊತಾ ಇದ್ದೀನಿ. ನೀರೇನು ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ವಾಟ್ರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು, ಓಕೆನಾ? ಮಿಕ್ಸಿ ಮಾಡೋಣ ಬನ್ನಿ. ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು, ಓಕೆನಾ? ನೋಡಿ, ಈ ರೀತಿ ನುಣ್ಣಗಾಗಿರಬೇಕು ಫ್ರೆಂಡ್ಸ್, ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು, ಓಕೆನಾ? ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ಮೆಹಂದಿ ಸೊಪ್ಪು, ಹುಣಸೆ ಹಣ್ಣು ಹಾಗೆ ಅಡಿಕೆ ಹಾಕ್ಬಿಟ್ಟು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮೆಹಂದಿ ಕಲರ್ ಹೇಗೆ ಬಂತು ಅಂದ್ಬಿಟ್ಟು ತಿಳಿಸಿ, ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಓಕೆನಾ ವೀಕ್ಷಕರೇ? ಹೇಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಫ್ರೆಂಡ್ಸು ರಿಲೇಟಿವ್ಗೆಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ವೀಕ್ಷಕರೇ? ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ಕೂಡ ಹೇಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಆಯ್ತಾನ? ನೋಡಿ, ಮೆಹಂದಿ ರೆಡಿ ಆಗಿದೆ. ಈ ರೀತಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು, ಓಕೆನಾ? ನೋಡಿ, ಎಷ್ಟು ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡುವಾಗಲೇ ಕಲರ್ ಹೇಗೆ ಬರುತ್ತಾ ಇದೆ ನೋಡಿ, ತೋರಿಸ್ತೀನಿ ರೀ. ನೋಡಿ, ಕೈ ಹೇಗೆ ಕಲರ್ ಆಗಿದೆ, ಕಲರ್ ನೋಡಿದ್ರಲ್ಲ ವೀಕ್ಷಕರೇ? ಮಿಕ್ಸ್ ಮಾಡಿದ್ರೇ ಕಲರ್ ಬರ್ತಾ ಇದೆ. ಹೇಗಿದೆ ಕಲರ್? ಚೆನ್ನಾಗಿದೆಯಾ? ಸಿಂಪಲ್ ಡಿಸೈನ್ನೇ ಹಾಕ್ಕೊತಾ ಇದ್ದೀನಿ ಮೆಹಂದಿ, ಸಿಂಪಲ್ ಡಿಸೈನ್ನೇ ತೋರಿಸ್ಕೊಡ್ತೀನಿ, ಓಕೆನಾ? ಆಷಾಢ ಮಾಸದಲ್ಲಿ ಮೆಹಂದಿ ಹಚ್ಕೊಳೋದ್ರಿಂದ ಮೆಹಂದಿ ದೇಹಕ್ಕೆ ತಂಪು, ಓಕೆನಾ? ದೇಹದಲ್ಲಿರುವ ಉಷ್ಣಾಂಶ ಕಡಿಮೆ ಮಾಡುತ್ತೆ, ಆದ್ದರಿಂದ ಮೆಹಂದಿ ಹಚ್ಕೋಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ, ಏನಂತೀರಾ? ಓಕೆ, ಮೆಹಂದಿ ರೆಡಿ ಆಗಿದೆ. ಈಗ ಮೆಹಂದಿ ಹಚ್ಕೊಳ್ಳೋಣ.
ಸಿಂಪಲ್ ಡಿಸೈನ್ನೇ ತಿಳಿಸ್ಕೊಡ್ತೀನಿ. ಓಕೆನಾ, ಸಿಂಪಲಾಗೆ ಮೆಹಂದಿ ಡಿಸೈನ್ ಹೇಳಿಕೊಡುತ್ತೇನೆ. ಓಕೆನಾ ಫ್ರೆಂಡ್ಸ್, ಸಿಂಪಲಾಗೆ ತಿಳಿಸ್ತಾ ಇದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ. ಓಕೆನಾ, ಕಮೆಂಟ್ ಮುಖಾಂತರ ತಿಳಿಸಿ ಕಲರ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಓಕೆನಾ ಫ್ರೆಂಡ್ಸ್. ಓಕೆ, ಬನ್ನಿ ಸ್ನೇಹಿತರೆ, ಮೆಹಂದಿ ಹಚ್ಚಿಕೊಳ್ಳೋಣ. ಓಕೆ, ಸಿಂಪಲ್ ಡಿಸೈನ್ನೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಯಾವ ರೀತಿ ಹಚ್ಕೊತೀನಿ, ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮೆಹಂದಿ ಹಚ್ಕೊಳೋದ್ರಿಂದ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು. ಓಕೆನಾ, ರೆಡಿಮೇಡ್ ಎಲ್ಲ ಕೆಮಿಕಲ್ ಇರುತ್ತೆ. ಓಕೆನಾ ವೀಕ್ಷಕರೇ, ಆದ್ದರಿಂದ ಮೆಹಂದಿ ಸೊಪ್ಪು ತಂದು ಈ ರೀತಿ ಹಚ್ಕೊಳ್ಳಿ. ಓಕೆನಾ, ರೆಡಿಮೇಡ್ ಎಲ್ಲ ಯೂಸ್ ಮಾಡಬೇಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಓಕೆನಾ, ಡಿಸೈನ್ ಹೇಗಿದೆ ಅಂದ್ಬಿಟ್ಟು ವಿಡಿಯೋ ನೋಡಿಬಿಟ್ಟು ಹೇಳಿ. ಓಕೆನಾ, ಹೇಗಿದೆ ಡಿಸೈನ್ ನೋಡಿ, ಹಚ್ಕೊತಾ ಇದ್ದೀನಿ. ಡಿಸೈನ್ ಹೇಗಿದೆ ಅಂತ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ 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 ಹೇಗಿದೆ ಡಿಸೈನ್ ತಿಳಿಸಿ. ಸಿಂಪಲ್ ಡಿಸೈನ್ನೇ ಅಲ್ವಾ, ಹೇಳಿದ್ನಲ್ವ, ಸಿಂಪಲ್ ಡಿಸೈನ್ನೇ ತೋರಿಸ್ತೀನಿ ನಿಮಗೆ ಅಂದ್ಬಿಟ್ಟು. ಹೇಗಿದೆ ಮೆಹಂದಿ ಸೊಪ್ಪಿನಿಂದ ಮಾಡಿರುವ ಗೋರಂಟಿ ಮೆಹಂದಿ. ಓಕೆನಾ, ಹಾಗೆ ಕಾಲಿನ ಪಾದಕ್ಕೂ ಕೂಡ ಮೆಹಂದಿ ಹಚ್ಕೊಂಡಿದ್ದೀನಿ. ಓಕೆನಾ, ನೋಡಿ, ಎರಡೂ ಕಾಲಿನ ಪಾದಕ್ಕೆ ಮೆಹಂದಿ ಹಚ್ಕೊಂಡಿದ್ದೀನಿ. ಸೇಮ್ ಡಿಸೈನ್ನೇ ಕೈಗೆ ಮತ್ತು ಕಾಲಿಗೆ ಎರಡಕ್ಕೂ ಸೇಮ್ ಡಿಸೈನ್ನೇ ಹಾಕ್ಕೊಂಡಿದ್ದೀನಿ. ಓಕೆನಾ, ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ, ಕಲರ್ ಮಾತ್ರ ಸೂಪರಾಗಿ ಬರುತ್ತೆ. ಓಕೆನಾ, ನೋಡಿ ಸ್ವಲ್ಪ ಹೊತ್ತಿಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ನಾನೇನು ಜಾಸ್ತಿ ಹೊತ್ತು ಕೂಡ ಬಿಟ್ಟಿಲ್ಲ, ಒಂದು 2 ಅವರ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಓಕೆನಾ, ಮತ್ತು ಮೆಹಂದಿ ಕಲರು ತುಂಬ ದಿನ ಕಲರ್ಫುಲ್ಲಾಗಿರಬೇಕು ಅಂದರೆ ಏನು ಮಾಡೋದು ಅಂತ ಒಂದು ಟಿಪ್ಸ್ ಕೂಡ ತಿಳಿಸಿದ್ದೀನಿ ನೋಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಕಲರ್ ಹೇಗಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನಾನು 2 ಅವರ್ಸ್ ಅಷ್ಟೇ ಇಟ್ಟಿದ್ದು, 2 ಗಂಟೆಗೆ ನೋಡಿ 2 ಅವರ್ಸ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ವಾಶ್ ಮಾಡಿ ತೋರಿಸ್ತೀನಿ ರೀ, ಕೈ ವಾಶ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ರೀ. 2 ಗಂಟೆಗೆ ನೋಡಿ ಕಲರ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಇನ್ನು 3 ಅವರ್ಸು 4 ಅವರ್ಸ್ ಇಟ್ಟಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರೋದು ಅಲ್ವಾ. ನಾನು 2 ಅವರ್ಸ್ ಅಷ್ಟೇ ಬಿಟ್ಟಿದ್ದು, ಕಲರ್ ನೋಡಿ ಹೇಗಿದೆ, ಹೇಗೆ ಬಂದಿದೆ ಕಲರ್ ಹೇಳಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ನೀವೇ ಹೇಳ್ತೀರ ನಾನು ಹೇಳಿದ್ದು ಕರೆಕ್ಟು. ಓಕೆ, ಈ 2 ವಸ್ತು ಇದ್ದರೆ ಸಾಕು, ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನೀವೇ ಹೇಳ್ತೀರ. ಓಕೆ, ಹೇಳಿದ್ನಲ್ವ, ಕಲರು ಇನ್ನು ತುಂಬ ದಿನ ಹೀಗೆ ಇರಬೇಕು ಅಂದರೆ ಏನು ಮಾಡೋದು, ಒಂದು ಟಿಪ್ಸು ತಿಳಿಸ್ಕೊಡ್ತೀನಿ ಅನ್ನಲ್ವ. ಏನು ಟಿಪ್ಸು ಅಂದ್ಬಿಟ್ಟು ತಿಳಿಸ್ತೀನಿ ನೋಡಿ. ಉಪಯುಕ್ತ ಮಾಹಿತಿ ಇದೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಓಕೆನಾ, ಏನು ಮಾಡಬೇಕಂದ್ರೆ ಹೇಳ್ತೀನಿ ರೀ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಕಲರು ತುಂಬ ದಿನ ಇರುತ್ತೆ.
ಓಕೆನಾ. ನೋಡಿ, ಕೋಕೋನಟ್ ಆಯಿಲ್ ತೊಗೊಳ್ಳಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಕೈಗೆ ಹಚ್ಕೊಳೋದ್ರಿಂದ ಕಲರು ತುಂಬ ದಿನ ಇರುತ್ತೆ. ಓಕೆನಾ. ತುಂಬ ದಿನ ಅಂದರೆ ಮಿನಿಮಮ್ ಒಂದು 20 ಡೇಸ್ ಆದರೂ ಕಲರ್ ಆಗೇ ಇರುತ್ತೆ. ಓಕೆನಾ. ಕಲರ್ ಶೇಡ್ ಆಗಲ್ಲ. ಕಲರ್ ಹೇಗೆ ಬಂದಿದೆಯೋ ಅದೇ ಕಲರೇ ಇರುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋಬೇಕಷ್ಟೆ. ಕೊಬ್ಬರಿ ಎಣ್ಣೆ ಹಚ್ಕೊಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ. ಮೆಹಂದಿ ಕಲರು ಇದೇ ರೀತಿ ಇರುತ್ತೆ. ಗೋರಂಟಿ ತುಂಬ ದಿನ ಹೀಗೇ ಇರುತ್ತೆ. ಓಕೆನಾ. ಈ ಟಿಪ್ಸ್ ಇಷ್ಟ ಆಯಿತಾ? ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ತುಂಬ ಸಿಂಪಲ್ಲಾಗಿ ಮೆಹಂದಿ ಕಲರ್ ಬರುತ್ತೆ ನೋಡಿ. ತೋರಿಸ್ತೀನಿ ರೀ ನೋಡಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಬಾಯ್ ಬಾಯ್. ಬಾಯ್ ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್ ಎಲ್ರಿಗೂ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಹೋಗಿ ಬರಲೇ. ಓಕೆ ಫ್ರೆಂಡ್ಸ್, ಓಕೆ, ಎಲ್ರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.